ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹಾಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ. ಐ ಹೋಪ್ ನಿಮಗೆಲ್ಲ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ, ಈ ಒಂದು ಸಂಬಂಧ ಸರಿ ಹೋಗುತ್ತಾ ಇಲ್ವಾ ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ ಆಗಿರುತ್ತೆ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಫ್ ಯು ವಾಂಟ್ ಪರ್ಸನಲ್ ರೀಡಿಂಗ್, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಅಗೈನ್ ಯಾರೆಲ್ಲ ಒಂದು ರಿಲೇಷನ್ಶಿಪ್ ವೆಬಿನಾರ್ನ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಅದು ನಾಳೆ ಈವ್ನಿಂಗ್ ಇರುತ್ತೆ. ಈವ್ನಿಂಗ್ ಮೇ ಬಿ 7 o'clock ತೊಗೊಳ್ತೀನಿ. 7 o'clock ಟೈಮಲ್ಲಿ ಇರುತ್ತೆ ಸಂಜೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಫೀಸ್ ಬಂದು 555 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಆ್ಯಂಡ್ ಯಾರಾದರೂ ಟ್ಯಾರೋ ಕಲಿಬೇಕು, ನಾನು ಟ್ಯಾರೋ ರೀಡರ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕ್ಲಾಸಸ್ ಅವೈಲಬಲ್ ಇದೆ. ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ಮನಿ ರೇಖಿ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್, ಸೊ ಇದು ಇಂಟ್ರೆಸ್ಟ್ ಇರೋರು ಕಲಿಬೋದು. ಆ್ಯಂಡ್ ಸ್ಲಾಟ್ಸ್ ಬಿಫೋರ್ ಸ್ವಲ್ಪ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಎಲ್ಲ ಒಂದು ಈವ್ನಿಂಗ್ ಟೈಮಲ್ಲಿ ಇರುತ್ತೆ. ಅದರ್ವೈಸ್ ನಿಮ್ಮ ಟೈಮ್ ಕನ್ವೀನಿಯೆಂಟಲ್ಲಿ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಟೈಮಲ್ಲಿ ಯಾವುದೇ ಇಶ್ಯೂಸ್ ಇರೋದಿಲ್ಲ. ಇಂಟ್ರೆಸ್ಟ್ ಇರೋರು ಒಂದು ಡೀಟೇಲ್ಸ್ ಬೇಕು ಅಂತ ಅಂದರೆ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಆ್ಯಂಡ್ ಯಾವ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಸೊ ಅಲ್ಲಿ ನಾನು ಮನಿ ಮ್ಯಾಗ್ನೆಟ್ ಒಂದು ತೋರಿಸಿದ್ದೀನಿ. ಸೊ ಮನಿ ಮ್ಯಾಗ್ನೆಟ್ ಯಾರೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ 3 times ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳಿ ಕಾರ್ಡ್ಸ್ ಜೊತೆಗೆ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ನಿಮಗೆ ಗೈಡೆನ್ಸ್ ಸಿಗಲಿ, ರೆಸೊನೇಟ್ ಆಗಲಿ ಅಂತ ಬಯಸ್ತೀನಿ. ಓಕೆ, ಸೊ ಫಸ್ಟ್ ಕಾರ್ಡಿಲಿ ನೀವು ಹೇಗೆ ಅವ್ರ ಬಗ್ಗೆ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಸಹ ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಅವರು ಸಹ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಭಾವನೆಗಳನ್ನ ಇಟ್ಕೊಂಡಿದ್ದಾರಾ ನೋಡೋಣ. ಓಕೆ, 10 of Pentacles ಬರ್ತದೆ. ಆ್ಯಂಡ್ ಅಗೇನ್ 6 of Wands. ಓಕೆ, ನೆಕ್ಸ್ಟ್ ಕಾರ್ಡ್. ಈ ಒಂದು ಸಂಬಂಧದಲ್ಲಿ ಯಾವೆಲ್ಲ ಬದಲಾವಣೆ ಬರುವ ಸಾಧ್ಯತೆ ಇದೆ, Nine of Pentacles. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಇಫ್ ಇನ್ ಕೇಸ್ ನಿಮ್ಮ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಂತ ಅಂದರೆ ಅವರಾಗೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ. 2 of Wands. ಆ್ಯಂಡ್ ಯಾವ ವಿಚಾರದಿಂದ ಈ ಒಂದು ರಿಲೇಷನ್ಶಿಪ್ಗೆ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ, ನಿಮ್ಮ ದೂರ ಇರೋದಕ್ಕೆ ಮೇಜರ್ ರೀಸನ್ಸ್ ಏನಾಗ್ತಾ ಇದೆ. ಓಕೆ, 5 of Cups and 3 of Swords. ಓಕೆ, ಸೊ ವಾಟ್ ವಿಲ್ ಬಿ ದ ಔಟ್ಕಮ್ ನೋಡೋಣ. ಯಾವ ಔಟ್ಕಮ್ ಇದೆ ನಿಮ್ಮ ಲವ್ ಲೈಫ್ ವಿಚಾರದಲ್ಲಿ. ದ ಎಂಪ್ರೆಸ್. ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಇದೆ, ಬಟ್ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ಲಾಸ್ಟ್ ಕಾರ್ಡ್, ಬಾಟಮ್ ಆಫ್ ದ ಡೆಕ್ ಎಸ್ 9 of Swords. ಓಕೆ,
ಸೊ ಫಸ್ಟ್ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಫಸ್ಟ್ ನಾನು ಏನಂತ ಹೇಳಿದ್ದೆ, ಡೇ ಆ್ಯಂಡ್ ನೈಟ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ಟಾಪಿಕ್ ಮೇಲೆ ಆಗಿತ್ತು. ಸೊ ಬಾಟಮ್ ಆಫ್ ದ ಡೆಕ್ ನೀವು ನೋಡ್ಬೋದು, ಇಲ್ಲಿ 9 ಆಫ್ ಸಾರ್ಟ್ಸ್ ಬಂದಿದೆ. ಸೊ ಇದು ಎಷ್ಟು ಕನೆಕ್ಟ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ಇಲ್ಲಿ 9 ಆಫ್ ಸಾರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಡೇ ಆ್ಯಂಡ್ ನೈಟ್ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವರಂತೂ ತೀರಾ ಡಿಪ್ರೆಷನ್ ಹೋಗೋ ರೀತಿ, ನಿಮಗೆ ತುಂಬ ಅದು ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ನೋವಲ್ಲಿದ್ದೀರಾ ನೀವು. ಸೊ ಡೇ ಆ್ಯಂಡ್ ನೈಟ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡಿ ಮಾಡಿ ತುಂಬ ವೀಕ್ ಆಗ್ತಾ ಇದ್ದೀರಾ. ನಿಮ್ಮ ಹೆಲ್ತ್ ವೈಸೂ ಇಲ್ಲಿ ತುಂಬ ಹದಗೆಡ್ತಾ ಇದೆ. ಆ್ಯಂಡ್ ಯು ಆರ್ ನಾಟ್ ಸ್ಲೀಪಿಂಗ್ ವೆಲ್, ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಯೋಚನೆಗಳು, ಅದು ನಿಮ್ಮನ್ನು ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ತುಂಬ ಚುಚ್ಚೋ ರೀತಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಸೊ ಈಗ ರೀಡಿಂಗ್ ಫಸ್ಟ್ ಹೇಳಿಬಿಡ್ತೀನಿ. ಅವರಿಗೂ ಅದೇ ರೀತಿ ನಿಮ್ಮ ಮೇಲೆ ಭಾವನೆ ಇದೆಯಾ ಅನ್ನೋದಕ್ಕೆ 10 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾಂಡ್ಸ್ ಬಂದಿದೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಮೇಲೆ ಭಾವನೆ ಅವ್ರಿಗೆ ಮುಂಚೆ ಏನಿತ್ತು ಅದೇ ರೀತಿ ಇನ್ನೂ ಸಹ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೂ ಆ ಒಂದು ಮೆಮೊರೀಸ್ ಆಗಿರ್ಬೋದು, ನಿಮಗೆ ಅವರು ಹೇಳಿದಂಥ ಮಾತುಗಳಾಗಿರ್ಬೋದು, ಪ್ರತಿಯೊಂದು ಈ ವ್ಯಕ್ತಿಗೆ ನೆನಪಿದೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದರಿಂದ ಇಲ್ಲಿ ನೀವು ಪಾಸಿಟಿವ್ ಔಟ್ಕಮ್ನ ನೋಡಬಹುದು. ಬಟ್ ಜರ್ನಿ ವಿಲ್ ಬಿ ಲಿಟಲ್ ಬಿಟ್ ಡಿಫಿಕಲ್ಟ್. ಅಂದರೆ ಸ್ವಲ್ಪ ಈ ಒಂದು ಜರ್ನಿ, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಮ್ಯಾರೇಜ್ ಆಗಿರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಆಲ್ರೆಡಿ ಈ ಒಂದು ಲವ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಏನಿದೆಲ್ಲ ಈ ಥರ ತುಂಬ ಮೆಸ್ ಆಗ್ತಾ ಇದೆ, ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಸೊ ಈ ಒಂದು ಎನರ್ಜಿಯಲ್ಲಿ ಇರೋದ್ರಿಂದ ಅದಕ್ಕೋಸ್ಕರ ನೀವು ದೂರ ಆಗಿದ್ದೀರಾ. ಈ ವ್ಯಕ್ತಿಗೂ ನಿಮ್ಮ ಮೇಲೆ ಅದೇ ರೀತಿ ಫೀಲಿಂಗ್ಸ್ ಇದೆ. ಅವರು ಸಹ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ಈ ಪರ್ಸನ್ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ನೀವು ಹೇಗೆ ಇಲ್ಲಿ ತುಂಬ ಯೋಚನೆ ಮಾಡ್ಕೊಳ್ತಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ, ಡೇ ಆ್ಯಂಡ್ ನೈಟ್ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ದೀರಾ, ಆ ವ್ಯಕ್ತಿಗೆ ಆ ರೀತಿ ಇಲ್ಲ, ತುಂಬ ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ, ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಕರೆಂಟ್ಲಿ ಅವ್ರ ಲೈಫಲ್ಲಿ ಏನು ಬೇಕಾಗಿದೆ, ಯಾವ ಗೋಲ್ಸ್ ಅಚೀವ್ ಮಾಡಬೇಕಿದೆ, ಅದರ ಕಡೆಗೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಫೀಲಿಂಗ್ಸ್ ಉಂಟು, ಬಟ್ ನಿಮ್ಮ ಥರನೇ ಅವರೂ ಇಲ್ಲಿ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡ್ಕೊಳ್ತಾ ಅವರು ನಿದ್ದೆ ಹಾಳು ಮಾಡ್ಕೊಳ್ತಾ ಇಲ್ಲ, ಅವರು ಥಿಂಕ್ ಮಾಡ್ತಾ ಇಲ್ಲ. ಸೊ ನಿಮ್ಗೇನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಅವರು ನೋವು ಪಡ್ತಾ ಇದ್ದಾರೆ ಅಂತ ನೀವೇನಾದರೂ ತುಂಬ ಡೀಪಾಗಿ ಥಿಂಕ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಏನು ಅಂತ ಅಂದರೆ, ನೀವು ಫೀಲ್ ಮಾಡೋ ರೀತಿಯೇ ಇನ್ನೊಬ್ಬ ವ್ಯಕ್ತಿನೂ ಫೀಲ್ ಮಾಡ್ತಾರೆ ಅಂತ ಯಾವುದೇ ರೀತಿ ಒಂದು ನಂಬಿಕೆ ಆಗಲಿ ಭರವಸೆ ಆಗಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಆ್ಯಂಡ್ ಅವರು ನಿಮ್ಮ ಜೊತೆ ಫ್ಯೂಚರ್ನ ಬಿಲ್ಡ್ ಮಾಡಬೇಕಂತನೂ ಇಷ್ಟಪಡ್ತಾರೆ. 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಅವರ ಲೈಫಲ್ಲಿ ಕೆಲವೊಂದು ಸ್ಟೆಬಿಲಿಟಿ ಬೇಕಾಗಿದೆ. ಅವರ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಅವರ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಏನಿದೆ ಅದೆಲ್ಲವನ್ನು ಅವರು ಒಂದು ಸ್ಟೇಬಲ್ ಮಾಡ್ಕೊಳ್ತಾ ಮತ್ತೆ ಅಗೈನ್ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಸಹ ಇದೆ. ಸೊ ಇಲ್ಲಿ ತುಂಬ ಪ್ರಾಸ್ಪರಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ 10 ಆಫ್ ಪೆಂಟಿಕಲ್ಸ್, 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಬಂದು ತುಂಬ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. 2 ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇದ್ದೀರಾ, ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತಂದರೆ ಸ್ವಲ್ಪ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳ್ತೀನಿ. ಇನ್ನೂ ಒಂದು 5 ಮಂತ್ಸ್ 4 ಮಂತ್ಸ್ ದೆರ್ ಈಸ್ ನೋ ಚಾನ್ಸ್ ಅಂತಲೂ ಹೇಳ್ಬೋದು. ಬಿಕಾಸ್ 5 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ, ಓಕೆ ನಾನು ತೋರಿಸ್ತೀನಿ. 5 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಅವರು ಅವರ ಲೈಫಲ್ಲಿ ನಡೆದಿರುವಂಥ ಒಂದು ಕೆಟ್ಟ ಘಟನೆ ಏನಿದೆ, ಅಥವಾ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನೇ ಅವರು ನೋಡ್ತಾ ಇದ್ದಾರೆ, ಅದ್ರ ಕಡೆಗೆ ಅವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ.
ಅದನ್ನು ಅವರು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದೇ ರೀತಿ ಅವರ ಹಿಂದೆ ನೀವು ನೋಡ್ಬೋದು 2 ಕಪ್ಸ್ ಇದೆ. ಅವರು ಅದನ್ನು ನೋಡ್ತಾ ಇದ್ದಾರಾ? ಇಲ್ಲ. ಸೊ ಅದೇ ರೀತಿ ನಿಮ್ಮ ಒಳ್ಳೆತನ ಅವ್ರಿಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಅವ್ರ ಲೈಫಲ್ಲಿ ಯಾವ ಒಂದು ಬ್ಯಾಡ್ ಇಶ್ಯೂಸ್ ಆಗಿತ್ತು ಅಥವಾ ಬ್ಯಾಡ್ ಮೆಮೊರೀಸ್ ಇತ್ತು, ಅದ್ರ ಬಗ್ಗೆನೇ ಅವರು ನೆನೆಸ್ಕೊಳ್ತಾ ಕೊರಗ್ತಾರೆ ಅಥವಾ ಪದೇ ಪದೇ ಅದನ್ನು ಮಾತಿನ ಮಧ್ಯೆ ತಗೊಂಡು ಬರ್ತಾರೆ ಮತ್ತೆ. ಬಟ್ ಅಲ್ಲಿ ನಡೆದಿರೋ ಅಂಥ ಒಳ್ಳೆ ವಿಚಾರನ ಇವರು ಅಷ್ಟಾಗಿ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಹಾಗೆ ನೀವು ಇಲ್ಲಿ ತುಂಬ ಸಹಾಯ ಮಾಡಿರ್ಬೋದು ಈ ವ್ಯಕ್ತಿಗೆ. ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ತುಂಬಾ ಸಹಾಯ ಮಾಡಿದ್ದೀರ. ಬಟ್ ಈ ವ್ಯಕ್ತಿಗೆ ಅದ್ಯಾವುದು ಕರೆಂಟ್ಲಿ ಮನಸ್ಸಿಗೆ ಬರ್ತಾ ಇಲ್ಲ. ನೀವೇನು ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ, ಅದನ್ನು ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅಗೇನ್ ಇಲ್ಲಿ 3 ಆಫ್ ಸಾರ್ಟ್ಸ್ ಇದೆ. ಇಲ್ಲಿ ಇಬ್ರಿಗೂ ಸಹ ತುಂಬ ಹಾರ್ಟ್ ಬ್ರೇಕ್ ಆಗಿದೆ. ನಿಮಗಂತೂ ತುಂಬಾ ಒಂಥರ ನೆಕ್ಸ್ಟ್ ನಿಮಗೆ ಯಾವುದ್ರ ಮೇಲೂ ಟ್ರಸ್ಟ್ ಇಲ್ಲದೆ ಇರೋ ರೀತಿ ಒಂದು ರಿಲೇಷನ್ಶಿಪ್ ಇದು ನಿಮ್ಮನ್ನು ತಂದು ನಿಲ್ಲಿಸಿರ್ಬೋದು. ಬಟ್ ಇಲ್ಲಿ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗುತ್ತಾ ಅನ್ನೋದಾದರೆ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಕ್ಲಿಯರ್ ಆಗುತ್ತೆ. ಈ ವ್ಯಕ್ತಿ ಹೇಗೆ ಅಂತಂದರೆ ತುಂಬ ನೆಗೆಟಿವಿಟಿನ ಇವರು ನೆನ್ಪು ಮಾಡ್ಕೊಳ್ತಾ ಆ ಒಂದು ಒಳ್ಳೆ ವಿಚಾರನ ಇವರು ಮರ್ತು ಬಿಡ್ತಾರೆ. ಸೊ ಆ ರೀತಿ ಒಂದು ಪರ್ಸನ್ ಆಗಿರ್ಬೋದು ಇವರು. ಆ್ಯಂಡ್ ಆಲ್ಸೋ ಇವರು ಇಲ್ಲಿ ಯಾವುದೇ ರೀತಿ ಅಳೋದಾಗಿರ್ಬೋದು, ನಿಮ್ಮ ಹಾಗೆ ಅಟ್ಯಾಚ್ಮೆಂಟ್ ವಿಷಯಕ್ಕೆ ಹೇಳೋದಾದರೆ ಇಲ್ಲಿ ನೀವು ಯಾವ ರೀತಿ ಈ ಪರ್ಸನ್ನ ತುಂಬ ಹಚ್ಕೊಂಡಿದ್ರಿ, ಅದೇ ರೀತಿ ಈ ವ್ಯಕ್ತಿ ನಿಮ್ಮನ್ನು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳ್ತೀನಿ. ಎಮೋಷ್ನಲಿ ಅಟ್ಯಾಚ್ ಆಗಿಲ್ಲ ನಿಮಗೆ ಅವರು. ದಟ್ಸ್ ವೈ ಅವರು ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಯಾವುದೇ ವಿಷಯ ಇದ್ದರೂ ತುಂಬ ಸ್ಟ್ರಾಂಗ್ ಆಗಿ ತಗೊಳ್ತಾರೆ. ಬಟ್ ಇಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ್ರೆ ಅಥವಾ ಒಂದು ಜಗಳ ನಡೆದ್ರೆ ಅದನ್ನು ಆದಷ್ಟು ಬೇಗ ಇವರು ಮರೆಯೋದಿಲ್ಲ. ಅದನ್ನು ತುಂಬ ನೆನಪಲ್ಲಿ ಇಟ್ಕೊತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ದ ಎಂಪ್ರೆಸ್ ಕಾರ್ಡ್ ಔಟ್ಕಮ್ಗೆ ಬಂದಿರೋವಂಥ ಕಾರ್ಡ್ ದ ಎಂಪ್ರೆಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಇಲ್ಲಿ ಈ ರಿಲೇಷನ್ಶಿಪ್ಪಿಂದ ಪಾಸಿಟಿವ್ ಔಟ್ಕಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ ಒಂದು ಕಾರ್ಡೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಂದು ಫ್ಲೋ ನೀವು ನೋಡ್ತೀರಾ, ಒಂದು ಪಾಸಿಟಿವ್ ಫ್ಲೋನ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡ್ತೀರಾ. ಅಗೇನ್ ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಏನು ಅಂತಂದರೆ ಸ್ವಲ್ಪ ಈಗೋ ಇಶ್ಯೂಸ್ ಇಲ್ಲಿ ಅಡ್ಡ ಬರ್ತಾ ಇರ್ಬೋದು. ಆ್ಯಂಡ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಅದು ಪದೇ ಪದೇ ನೆನಪಾಗ್ತಾ ಇರ್ಬೋದು. ಸೊ ಆ ಒಂದು ವಿಚಾರ ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ನೀವು ಏನೋ ಅವ್ರಿಗೆ ಇಷ್ಟ ಇಲ್ಲ ಅಥವಾ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಸೊ ಈ ಥರ ಏನೂ ಇಲ್ಲ. ಅವ್ರಿಗೂ ಸಹ ಫೀಲಿಂಗ್ಸ್ ಇದೆ. ಆ್ಯಂಡ್ ಅವರ ಪ್ರಾಮಿಸಸ್ ಸಹ ಅವ್ರಿಗೆ ನೆನಪಿದೆ. ಇಲ್ಲಿ ಖಂಡಿತ ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ 5 ಮಂತ್ಸ್ ಅಂತ ಹೇಳ್ಬೋದು. 5 ಮಂತ್ಸಲ್ಲಿ ನಿಮಗೆ ಒಂದು ಕಾಂಟ್ಯಾಕ್ಟ್ ಅವ್ರ ಕಡೆಯಿಂದ ಆಗುತ್ತೆ. ಓಕೆ, ಇದಾಗಿತ್ತು ಜನರಲ್ ರೀಡಿಂಗ್. ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕಾದರೆ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಏನು ರೆಸೊನೇಟ್ ಆಗಿದೆ ಅದನ್ನು ಮಾತ್ರ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗಿಲ್ಲ, ನಿಮಗೆ ಅನ್ವಯಿಸ್ತಾ ಇಲ್ಲ ಅಂತ ಅನಿಸಿದೆ ಅದನ್ನು ನೀವು ಬಿಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.